ಸ್ವಾಗತ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ದಿ ಡಾರ್ಕ್ ವಾಯ್ಸ್ ಕನ್ನಡ. ಹಿಂದಿನ ಭಾಗದಲ್ಲಿ ನಾವು ಒಂದು ಹೆಣ್ಣಿನ ಜೀವನದ ಬಗ್ಗೆ ತಿಳ್ಕೊತಾ ಇದ್ವಿ. ಹಾಗೆ ಮುಂದೆ ಏನಾಗುತ್ತೆ ಆ ಹೆಣ್ಣಿನ ಜೀವನದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಂದಿನದಲ್ಲಿ ನಾವು ಕುಡುಕ ಮತ್ತು ಹೆಂಡತಿ ಇಬ್ಬರು ಆ ಸ್ವಾಮಿಗಳೇನು ಹೇಳಿದಾರಲ್ವ ಅದನ್ನು ಮಾಡಿಬಿಟ್ಟು ಮನೆಯೊಳಗಡೆ ಹೋಗ್ತಾರೆ, ಬಾಗಿಲನ್ನು ಹಾಕೊತಾರೆ, ಮಲ್ಕೊತಾರೆ. ಹಾಗೆ ಆ ದೆವ್ವದ ಮನೆ ಸುತ್ತ ಕತ್ತಲು, ಹಾಗೆ ನಾಯಿಗಳ ಸೌಂಡು ಜೋರಾಗ್ತಾನೆ ಇರುತ್ತೆ. ಆ ನಿಂಬೆಹಣ್ಣು ಏನಿರುತ್ತಲ್ವ ಆ ಚೆಲ್ಲಾಪಿಲ್ಲಿ ಆಗುತ್ತೆ. ಹೇಗೆ ಆ ಬಿರುಗಾಳಿಗೆ ಹೇಗೆ ಬಂದು ಚೆಲ್ಲಾಪಿಲ್ಲಿ ಆಗುತ್ತೆ ಅಲ್ವ, ಹಾಗೆ ಆ 2 ನಿಂಬೆಹಣ್ಣುಗಳು ಚೆಲ್ಲಾಪಿಲ್ಲಿ ಆಗುತ್ತೆ. ಹಾಗೆ ಅವ್ರು ಏನು ಮರಕ್ಕೆ ತಂದಿರ್ತಾರಲ್ವ ಅದು ಹೊಡೆದೋಗುತ್ತೆ. ಹಾಗೆ ಹೆಣ್ಣಿನ ಅಳು ಕೂಡ ಜೋರಾಗ್ತಾ ಹೋಗುತ್ತೆ. ಆ ಹೆಣ್ಣಿನ ಧ್ವನಿ ಊರ ಜನರಿಗೆ ಎಲ್ಲರಿಗೂ ಧ್ವನಿ ಕೇಳಿಸುತ್ತೆ. ಹಾಗೆ ಕುಡುಕ ಮತ್ತು ಅವನ ಹೆಂಡತಿ ಮಲಗಿರ್ತಾರೆ. ಆಗ ದಡಾರನೆ ಆ ಕುಡುಕ ಎದ್ದೇಳ್ತಾನೆ. ಆವಾಗ ಹೆಂಡತಿ ಗಾಬರಿಗೊಂಡು ಎದ್ದೇಳ್ತಾಳೆ. ಎದ್ದು ನೋಡಿದಾಗ ಆ ಕುಡುಕನ ಸ್ವಭಾವನೆ ವಿಚಿತ್ರವಾಗಿರುತ್ತೆ. ಕೈ ಕಾಲನ್ನು ಬಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಕಣ್ಣೆಲ್ಲ ರೆಡ್ಡಗೆ ಕೆಂಪಾಗ್ಬಿಟ್ಟಿರುತ್ತೆ. ನೋಡೋಕೆ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾನೆ. ಅವನ ಧ್ವನಿಯು ಕೂಡ ಒಂದು ಹೆಣ್ಣಿನ ರೀತಿ ಆಗಿಬಿಟ್ಟಿರುತ್ತೆ. ಯಾವ ಥರ ಅಂದರೆ, ನಾನು ಸೇಡನ್ನು ತೀರಿಸ್ಕೋಬೇಕು ಅವನು ಹೇಳ್ತಾ ಇರ್ತಾನೆ, ಜೋರಾಗಿ ವಿಕಾರವಾಗಿ ಹೇಳ್ತಾ ಇರ್ತಾನೆ. ಹೆಂಡತಿ ಗಾಬರಿಗೊಳ್ಬಿಡ್ತಾಳೆ. ಎಷ್ಟು ಗಾಬರಿ ಆಗ್ತಾಳೆ ಅಂದರೆ ಎಲ್ಲಿಲ್ಲದ ಗಾಬರಿ ಅವಳಿಗೆ ಬರುತ್ತೆ. ಹಾಗೆ ಗಂಡ ನಿಧಾನವಾಗಿ ಆ ಭೂತದ ಮನೆ ಹತ್ತಿರ ಕೈ ತೋರಿಸ್ತಾ ಕೈಕಾಲನ್ನು ಬಡಿತಾನೆ. ನನಗೆ ಮೋಸ ಆಗಿದೆ ಅಂತ ಅಳುತ್ತಾ ಕುತ್ಕೋತಾನೆ. ಎಲ್ಲವನ್ನು ಚಡಪಡಿಸುತ್ತಾ ಹಾಗೆ ಅವನು ಮೂರ್ಛೆ ಚಕ್ತಾನೆ. ಬೆಳಗ್ಗೆ ಆಗುತ್ತೆ. ಊರ ಜನರು ಆ ಕುಡುಕನ ಮನೆ ಮುಂದೆ ಸಾಲಾಗಿ ನಿಂತಿರ್ತಾರೆ. ಗುಸುಗುಸು ಅಂತ ಮಾತನಾಡಲು ತೊಡಗ್ತಾರೆ. ಆದರೆ ಕುಡುಕನಿಗೆ ಪ್ರಜ್ಞೆ ಇರೋದಿಲ್ಲ. ಅವನಿಗೆ ರಾತ್ರಿ ನಡೆದ ಘಟನೆಯಿಂದ ತೀರ ಜ್ವರ ಬಂದು ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಹೆಂಡತಿ ನಡುತ್ತಾ ಇರ್ತಾಳೆ. ಅವಳಿಗೆ ಗೊತ್ತಿಲ್ಲ ಏನು ಮಾಡಬೇಕು ಮುಂದೆ ಅಂತ, ಹೇಗೆ ಅಂತ. ಜನರೆಲ್ಲ ಬಂದು ನಿಂತಿರ್ತಾರೆ. ಹಾಗೆ ಚಿಂಟು ಅಮ್ಮ ಪರಿಮಳ ಅವಳು ಸಹ ಅಲ್ಲಿ ಬಂದು ನಿಂತಿರ್ತಾಳೆ. ಆದರೆ ಚಿಂಟು ಅಲ್ಲಿಗೆ ಬಂದಿರೋಲ್ಲ. ಎಲ್ಲರೂ ಗುಸುಗುಸು ಅಂತ ಮಾತನಾಡಬೇಕಾದ್ರೆ ಆ ಚಿಂಟು ಅಲ್ಲಿ ದೂರದಿಂದಲೇ ಎಲ್ಲವನ್ನು ಕೇಳಿಸ್ಕೊತಾ ಇರ್ತಾಳೆ. ರಾತ್ರಿ ಎಲ್ಲ ಏನಾಗಿದೆ ಅಂತ. ಹಾಗಾಗಿ ಅವಳಿಗೆ ಗೊತ್ತಿಲ್ಲದ ಹಾಗೆ ಆ ದೆವ್ವದ ಭೂತದ ಕಾಂಪೌಂಡ್ ಹತ್ರ ನಿಧಾನವಾಗಿ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ತಾಳೆ. ಎಲ್ಲ ಕುಡುಕನ ಮನೆ ಮುಂದೆ ನಿಂತಿರ್ಬೇಕಾದ್ರೆ ಯಾರೂ ಗಮನ ಚಿಂಟು ಕಡೆ ಹರಿಸೋದಿಲ್ಲ. ಅವಳಮ್ಮ ಪರಿಮಳ ಕೂಡ ಹರಿಸೋದಿಲ್ಲ. ಯಾಕಂದರೆ ಕುಡುಕನಿಗೆ ಏನಾಯಿತು ಅನ್ನೋ ಆ ಚಿಂತೆಯಲ್ಲಿ ಇರ್ತಾರೆ. ಮತ್ತು ಭಯದಿಂದ ಎಲ್ಲರೂ ಗುಸುಗುಸು ಅಂತ ಮಾತಾಡ್ಕೊತಾ ಇರ್ತಾರೆ. ಚಿಂಟು ಯಾರೂ ಇಲ್ಲದನ್ನು ನೋಡಿಕೊಂಡು ನಿಧಾನವಾಗಿ ಚಲಿಸ್ತಾಳೆ. ಆ ಕಾಂಪೌಂಡ್ ಹತ್ರ ನಿಧಾನವಾಗಿ ಹೋಗ್ತಾಳೆ. ಅವಳಿಗೆ ಕುತೂಹಲ ಹೆಚ್ಚಾಗುತ್ತೆ. ಅಲ್ಲಿ ಏನಿರ್ಬೋದು, ಆ ಮನೇಲಿ ಏನಾಗಿರ್ಬೋದು, ಯಾಕೆ ಹಾಗಾಯಿತು, ಅವಳ ತಲೆಯಲ್ಲಿ ಸುಮಾರು ಯೋಚನೆಗಳೆಲ್ಲ ಬರುತ್ತೆ. ಹಾಗೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಆ ಕಾಂಪೌಂಡ್ ಹತ್ರ ಹೋಗ್ತಾಳೆ. ಹೋದಾಗ ನಿನ್ನೆ ರಾತ್ರಿ ಆ ಕುಡುಕ ಮತ್ತು ಹೆಂಡತಿ ಏನು ಆ ನಿಂಬೆಹಣ್ಣನ್ನು ನಿಲ್ಲಿಸಿ ಹಾಕಿರ್ತಾರಲ್ಲ, ಆ ನಿಂಬೆಹಣ್ಣನ್ನು ಸಹ ಅವಳು ನೋಡ್ತಾಳೆ. ಚಿಂಟು ನೋಡಿದಾಗ ಅದು ಸುಟ್ಟು ಕರಕಲಾಗಿರುತ್ತೆ. ಅದು ಹೇಗಾಯಿತು, ಅವಳು ಅದೇ ಯೋಚನೆಯಲ್ಲಿ ಇರ್ತಾಳೆ. ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅವಳದೇ ಲೋಕದಲ್ಲಿ ಚಿಂಟು ಕಳೆದೋಗ್ಬಿಟ್ಟಿರ್ತಾಳೆ. ಆವಾಗ ಅವರಮ್ಮ ಸಡನ್ನಾಗಿ ನೋಡಿ ಓಡಿ ಬರ್ತಾಳೆ. ಚಿಂಟು ಬಾಯ್ಲಿ, ನಿಂಗೆ ಎಷ್ಟು ಸಲ ಹೇಳೋದು ಅಂತ ಜೋರಾಗಿ ಗದರುತ್ತಾಳೆ. ಅಲ್ಲಿ ಹೋಗಬೇಡ ಅಂತ, ಇವಾಗ ಆಗಿರೋದೇ ಸಾಲದ ಅಂತ ಹೇಳಿ ಕೈ ಇಳಿದು ಹೇಳ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ಹೋಗಿ ದಡಾರನೆ ಬಾಗಿಲು ಹಾಕಿ ಅಳುತ್ತಾ ಕುತ್ಕೋತಾಳೆ. ನಿಂಗೆ ಎಷ್ಟು ಸಲ ಹೇಳೋದು, ಇವಾಗ ಆಗಿರೋದು ಸಾಲದ, ನಮಗಾಗೋದು ಬೇಕಾ ನಿನಗೆ? ಊರ ಜನರೆಲ್ಲ ಅನುಭವಿಸ್ತಿದ್ದಾರೆ ಸಾಕಲ್ವಾ? ಇನ್ನು ಮುಂದೆ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನಿದ್ದೀನಿ. ನಿಂಗೆ ಯಾಕಷ್ಟು ಕುತೂಹಲ ಲೋಗೋಕೆ? ನಿನಗೇನು ಆ ಸತ್ಯ ತಿಳಿಬೇಕಾ? ತಿಳ್ಕೊ ಅಂತ ಹೇಳಿ ಸತ್ಯವನ್ನು ಬಿಚ್ಚಿಡ್ತಾಳೆ ಮಗಳ ಮುಂದೆ. ಚಿಂಟು ತುಂಬ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ, ಮುಂದೆ ಏನು ಹೇಳ್ಬೋದು ಅಮ್ಮ ಅಂತ. ಪರಿಮಳ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವರ್ಷಗಳ ಹಿಂದೆ ಒಂದು ಹೆಣ್ಣನ್ನು ಆ ಮನೆಯೊಳಗಡೆ ಕೂಡಾಕಿರ್ತಾರೆ.
ಕೂಡಾಕಿ ಯಾರೋ ಹೇಳಿದ ಮೂಢನಂಬಿಕೆಗಳನ್ನು ಊರ ಜನರು ಕೇಳಿ ಅವಳನ್ನು ಕೂಡ ಹಾಕಿಬಿಟ್ಟಿರ್ತಾರೆ. ಕೂಡ ಹಾಕಿ ಅವಳಿಗೆ ಕೊಡಬಾರದ ಕಷ್ಟನೆಲ್ಲ ಕೊಟ್ಟು ಕಿರುಕುಳ ಕೊಟ್ಟು ಅವಳನ್ನು ಸಾವಿನ ದವಡೆಗೆ ತಳ್ತಾರೆ. ಅವಳ ಕೂಗು ಚೀರಾಟ ಯಾರೂ ಕೇಳಿಸ್ಕೊಳ್ಳಲ್ಲ, ಯಾರೂ ಅವಳ ಸಹಾಯಕ್ಕೂ ಹೋಗಲ್ಲ. ಹಾಗೆ ಕೆಲವು ದಿನಗಳ ನಂತರ ಅವಳ ಸಾವಾಗುತ್ತೆ. ಅವತ್ತಿನಿಂದ ನಂತರ ಮನೆ ಕಡೆ ಯಾರೊಬ್ಬರೂ ಹೋಗಲ್ಲ. ಹಾಗೆ ರಾತ್ರಿ ಆಗ್ತಿದ್ದಂಗೆ ಕಿರುಚಾಟ ಕೂಗು ಎಲ್ಲ ಕೇಳಿಸುತ್ತದೆ. ಆ ಮನೆಯಲ್ಲಿ ಸತ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮೂರಿನ ಗೌರಿ. ಹೆಂಗೋ ಅಮ್ಮ ಮಾತನ್ನ ನಿಲ್ಲಿಸ್ತಾಳೆ. ಚಿಂಟು ಇನ್ನೂ ಕೇಳ್ತಾನೇ ಇರ್ತಾಳೆ ಕುತೂಹಲದಿಂದ. ಆಗ ಅಮ್ಮ ಇನ್ನು ಜೋರಾಗಿ ಹಳತೊಡಗ್ತಾ ಹೇಳ್ತಾಳೆ, ಇದು ಒಂದು ಪ್ರತೀಕಾರ, ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ. ಇನ್ನು ಅವಳು ಊರ ಜನಗಳ ಮೇಲೆ ಸೇಡು ತೀರಿಸ್ಕೊತಾಳೆ. ಯಾರ ಮೇಲೆ ಸೇಡು ತೀರಿಸ್ಕೊಳ್ತಾಳೋ ಗೊತ್ತಿಲ್ಲ, ನನ್ನಂತೂ ಬಿಡಲ್ಲ ಅಂತ ಹೇಳ್ತಾಳೆ. ಆವಾಗ ಚಿಂಟು ಆಶ್ಚರ್ಯದಿಂದ, ಯಾರಮ್ಮ ಅವರು? ನಿನಗೂ ಆ ಗೌರಿಗೂ ಏನು ಸಂಬಂಧ? ಏನಾಗಬೇಕು? ಯಾಕೆ ಅವಳು ನಿನ್ನ ಬಿಡಲ್ಲ ಅಂತ ಕೇಳ್ತಾಳೆ. ಅವಾಗ ಅಮ್ಮ ಅಳುತ್ತಾ ಇನ್ನೇನು ಉತ್ತರ ಕೊಡಬೇಕು ಅಷ್ಟರಲ್ಲಿ ಜೋರಾಗಿ ಮನೆ ಬಾಗಿಲು ಬಡಿಯೋ ಸದ್ದು ಕೇಳಿಸುತ್ತೆ. ಆ ಮಧ್ಯಾಹ್ನದತ್ತೆ ಬಾಗಿಲು ಬಡಿಯಲು ಪ್ರಾರಂಭ ಆಗುತ್ತೆ. ತುಂಬ ಜೋರಾಗಿ ಬಡಿತಾ ಇರ್ತಾರೆ. ಬಾಗಿಲಿನ ಸದ್ದನ್ನು ಕೇಳಿ ಚಿಂಟೂರಮ್ಮ ಅಲ್ಲೇ ಕುಸಿದು ಕುತ್ಕೋತಾಳೆ. ಹಾಗಾದರೆ ಬಾಗಿಲು ಬರ್ತಿದ್ದು ಯಾರು? ಗೌರಿ ಯಾರು? ಹಾಗಾದರೆ ಚಿಂಟೂರಮ್ಮಂಗೂ ಮತ್ತು ಗೌರಿಗೂ ಏನು ಸಂಬಂಧ? ಆ ಊರ ಜನರು ಏನು ಕಿರುಕುಳ ಕೊಟ್ಟಿದ್ರು? ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಮುಂದಿನ ಭಾಗಕ್ಕೆ ನೀವು ಕಾಯಲೇಬೇಕು. ನಾನಿನ್ನೂ ಈ ಮುಂದೆ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಹಾಗೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ನನ್ನಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ.